ನಮಸ್ಕಾರ. ಬನ್ನಿ, ಇವತ್ತು ನಾವು ಈ ಥರ ಹೇರ್ ಆಕ್ಸೆಸರೀಸ್ ಯಾವ ಥರ ಮಾಡೋದು ಅಂತ ನೋಡೋಣ. ಬನ್ನಿ, ಇದು ತುಂಬ ಸುಲಭ ಮತ್ತು ಈಸಿಯಾಗಿ ಮಾಡೋದು ವಿಧಾನವನ್ನು ಇವತ್ತು ನಾನು ತಿಳಿಸ್ಕೊಡ್ತೀನಿ. ಈಗ ಈ ಥರ ಚಿಕ್ಕ ಚಿಕ್ಕ ಫ್ಲವರ್ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹುಲ್ಲನ್ನು ತಗೊಳ್ಳೋಣ. ನೋಡಿ, ಈ ಥರ ಈಗ ಈ ಕಡೆ ಚಿಕ್ಕ ಸೈಡ್ ಇದೆಯಲ್ಲ, ಅದನ್ನು ಈ ಥರ ಮಾಡಿ ಈ ಥರ ತಗೊಳ್ಳೋಣ. ಸ್ಮಾಲ್ ಸೈಜ್ ಈ ಸ್ವಲ್ಪ ಹುಲ್ಲನ್ನು ತೊಗೊಂಡಿದ್ದೀನಲ್ಲ, ಇದನ್ನ ನೋಡಿ ಈ ಥರ ತಗೊಳ್ಳೋಣ. ಇಲ್ಲಿ ಎಕ್ಸ್ ಥರ ಬರಬೇಕು. ಈಗ ಬ್ಯಾಕ್ ಸೈಡ್ ಹೋಗೋಣ. ನೋಡಿ, ಇದನ್ನ ಇದ್ರೊಳಗಡೆಯಿಂದ ಈ ಥರ ಇದನ್ನು ತಗೊಂಡು ಇದರೊಳಗೆ ಈಗ ಸೇರಿಸ್ಕೊಳ್ಳೋಣ. ನೋಡಿ, ಈಗ ಮ್ಯಾಜಿಕ್ ರಿಂಗ್ ಆಗಿದೆ. ನೋಡಿ, ಟೈಟು ಲೂಸ್ ಮಾಡ್ಕೋಬೋದು. ಈಗ ಆಪೋಸಿಟ್ ಡೈರೆಕ್ಷನ್ ತಗೊಂಡು 2 ಚೈನ್ ಹಾಕ್ಕೊಳ್ಳೋಣ. 1 2. ನೆಕ್ಸ್ಟ್ ಈ ರಿಂಗಿಗೆ 3 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ, 1 2 3 ಡಬಲ್ ಕ್ರೋಶೆ ಹಾಕಿದ್ಮೇಲೆ ಪುನಃ 2 ಚೈನ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ನೋಡಿ, ಫುಲ್ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಇದು ಪೆಟಲ್ ಥರ ಆಯಿತು ಒಂದು. ಅದೇ ಥರ ಪುನಃ 2 ಚೈನ್ ಹಾಕ್ಕೊಂಡು 3 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ತ್ರೀ ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಳ್ಳೋಣ. ಈಗ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಹಾಫ್ ಡಬಲ್ ಕ್ರೋಶೆ ಆದರೂ ಹಾಕ್ಕೋಬೋದು ನೀವು, ಇಲ್ಲ ಸಿಂಗಲ್ ಕ್ರೋಶೆ ಆದರೂ ಹಾಕ್ಕೋಬೋದು. ನೋಡಿ, ನಾನು ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀನಿ. ಈಗ ಪುನಃ 2 ಚೈನ್ ತೊಗೊಳ್ಳೋಣ. 3 ಡಬಲ್ ಕ್ರೋಶೆ ಹಾಕೋಣ. ಇದೇ ಥರ 1 2 ಆಗಿದೆ, ಇನ್ನು 3 ಮಾಡ್ಕೊಳ್ಳೋಣ. ನೋಡಿ, 1 2 ಆಗಿದೆ, ಈಗ ಇನ್ನು 3 ಮಾಡ್ಕೊಳ್ಳೋಣ. ನೋಡಿ, ಈಗ 1 2 3 4 5 ಆಗಿದೆ. ಈಗ 2 ಚೈನ್ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ ಒಂದು ಚೈನ್ ಹಾಕ್ಕೊಂಡು ಈಗ ಥ್ರೆಡ್ನ ಕಟ್ ಮಾಡೋಣ. ನೋಡಿ, ಇದು ಕಟ್ ಮಾಡಿದ್ಮೇಲೆ ಈಗ ಇದನ್ನ ಟೈಟ್ ಆಗಿ ಎಳ್ಕೊಳ್ಳೋಣ. ನೋಡಿ, ಟೈಟ್ ಮಾಡ್ಕೊಂಡ್ಮೇಲೆ ನೋಡಿ ಫ್ಲವರ್ ಆಯಿತು. ಈಗ ಸ್ಟಾರ್ಟಿಂಗು ಮತ್ತು ಈಗ ನಾವು ಎಂಡ್ ಮಾಡಿದ್ವಲ್ಲ, ಇದನ್ನ ಹಾಗೆ ಒಂದು ಗಂಟು ಕಟ್ಕೊಳ್ಳೋಣ, ಟೈಟಾಗಿ ಕಟ್ಕೊಳ್ಳೋಣ. ಆಮೇಲೆ ಇದನ್ನ ಮಿಕ್ಕಿರೋ ಥ್ರೆಡ್ನ ಕಟ್ ಮಾಡೋಣ. ನೋಡಿ, ಫ್ಲವರ್ ಆಗಿದೆ. ಇದೇ ಥರ ಬಾಕಿ ಫ್ಲವರ್ನ ಮಾಡ್ಕೊಳ್ಳೋಣ. ಈಗ ಈ ಗ್ರೀನ್ ಕಲರ್ ಉಲ್ಲನಿಂದ ಇದನ್ನ ಯಾವ ಥರ ಮಾಡೋದು ಅಂತ ಈಗ ನೋಡೋಣ. ಈಗ ಫಸ್ಟ್ ಚೈನ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ ತಗೊಂಡು ಚೈನ್ ಹಾಕ್ಕೊಳ್ಳೋಣ. ಈಗ ಚೈನಿಗೆ ಮೆಜರ್ಮೆಂಟ್ ಏನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳೋದು. ನೋಡಿ, ಈ ಥರ ತಗೊಂಡ ಮೇಲೆ ನೆಕ್ಸ್ಟ್ ಇಲ್ಲಿಂದ 4 ಚೈನ್ ಹಾಕ್ಕೊಳ್ಳೋಣ. ನಿಮಗೆ ಇದು ಇಲ್ಲಿಂದ ಇಲ್ಲಿ ತನಕ ನಾನು ಮೆಜರ್ಮೆಂಟ್ ತೊಗೊಂಡಿಲ್ಲ. ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿ ತೊಗೊಳ್ಳಿ. ಒಂದು ಸ್ವಲ್ಪ ದೊಡ್ಡದು ಸ್ವಲ್ಪ ಚಿಕ್ಕದು ತೊಗೋಬೋದು.
ಇಲ್ಲಿ ನಾನು ಮೆಜರ್ಮೆಂಟ್ ತೊಗೊಂಡಿಲ್ಲ. ಇಲ್ಲಿಂದ 4th ಚೈನ್ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಹೇಳ್ತಾ ಇರೋದು, ಈ ಲೀಫ್ ಥರ ಪಾರ್ಟ್ ಬಂದಿದೆಯಲ್ಲ ಇದಕ್ಕೆ 1 2 3 4 ತೊಗೊಂಡ್ಮೇಲೆ ಒಂದು ಚೈನ್ ತೊಗೊಂಡು ಈ 4th ಚೈನಿಗೆ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ, ಈಗ ನೆಕ್ಸ್ಟ್ 3rd ಚೈನಿಗೆ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ 2nd ಚೈನಿಗೆ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ ಈ ಥರ ಬಂದಿದೆ ನೋಡಿ. ಈಗ ಇನ್ನೊಂದು ಚೈನ್ ಹಾಕ್ಕೊಳ್ಳೋಣ. ಸೆಕೆಂಡಿಗೆ ಇಲ್ಲೊಂದು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. ಇದಾದಮೇಲೆ ನೆಕ್ಸ್ಟ್ ನೀವು ಚೈನ್ ಕಂಟಿನ್ಯೂ ಮಾಡಬೇಕು. 1 2 3 4 5 6 7 8 9 10 10 ಆದರೂ ತೊಗೋಬೋದು ನೀವು, ಇಲ್ಲ ಇದೇ ಥರ ನೋಡಿ. ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ, ದೂರ ಇದೆ ಇಲ್ಲಿಂದ ಇಲ್ಲಿ ತನಕ. ಅದೇ ಥರ ಇಲ್ಲಿ 10 ಆಗಿದೆ. ನೆಕ್ಸ್ಟ್ 11 12 13 14 15 ತೊಗೊಂಡಿದ್ದೀನಿ. 15 ಆದಮೇಲೆ ನೆಕ್ಸ್ಟ್ 1 2 3 4 5 ಇದು 15 ಇದು 5 20 ಚೈನ್. ಅದರಲ್ಲಿ ಈಗ 5 ಚೈನ್ 15 ಆದಮೇಲೆ 5 ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ 1 ಚೈನ್ನ ಬಿಟ್ಟು 5th ಚೈನ್ ಬಿಟ್ಟು 4th ಚೈನಿಗೆ ಹಾಫ್ ಡಬಲ್ ಕ್ರೋಶೆ, 3rd ಚೈನಿಗೂ ಹಾಫ್ ಡಬಲ್ ಕ್ರೋಶೆ, 2nd ಚೈನಿಗೂ ಹಾಫ್ ಡಬಲ್ ಕ್ರೋಶೆ, 1st ಚೈನಿಗೂ ಹಾಫ್ ಡಬಲ್ ಕ್ರೋಶೆ. ನೋಡಿ ಈ ಥರ ಮಾಡಿಕೊಂಡು ನೆಕ್ಸ್ಟ್ 15 ಚೈನ್ ಹಾಕ್ಕೊಳ್ಳೋಣ. ಇದೇ ಥರ ಫುಲ್ ಈಗ ಕಂಪ್ಲೀಟ್ ಮಾಡ್ಕೊಂಬರೋಣ. ಇದಕ್ಕೆ ಮೆಜರ್ಮೆಂಟ್ ಬೇಡ, ಇಷ್ಟೇ ಚೈನ್ ಬೇಕು ಅಂತೇನಿಲ್ಲ. ಈ ಲೀಫ್ನ ನೀವು ಇಲ್ಲಿಗೂ ಹಾಕೋಬೋದು, ನಾನಿಲ್ಲಿ ಲೆಂತ್ ತೊಗೋತಾ ಇದ್ದೀನಿ ಅಷ್ಟೇ. ಈಗ ಈ ಥರ ಕುಚ್ಚು ಯಾವ ಥರ ಮಾಡೋದು ಅಂತ ನೋಡೋಣ. ವೈಟ್ ಕಲರ್ ಹುಲ್ಲನ್ನು 30 ಟೈಮ್ಸ್ ಸುತ್ಕೊಳ್ಳೋಣ. ಈಗ ನೋಡಿ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 ಸಲ ಸುತ್ಕೊಂಡ್ಮೇಲೆ ಇದನ್ನ ಕಟ್ ಮಾಡೋಣ. ಆಮೇಲೆ ಗ್ರೀನ್ ಕಲರ್ ಹುಲ್ಲನ್ನು 10 ಟೈಮ್ಸ್ ಸುತ್ತೋಣ. 1 2 3 4 5 6 7 8 9 10 ಸುತ್ತಿದ್ಮೇಲೆ ಇದನ್ನ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಹುಲ್ಲನ್ನು ತಗೊಂಡು ಇದ್ರ ಮಧ್ಯದಿಂದ ಹಾಕಿ ಈಕ್ವಲ್ ಮಾಡಿ ಈ ಥರ ಕಟ್ಕೊಳ್ಳೋಣ. ಈ ಥರ ಕಟ್ಕೊಂಡ್ಮೇಲೆ ವೈಟ್ ಕಲರ್ ಥ್ರೆಡ್ ಇದೆಯಲ್ಲ, ಇದನ್ನ ಈಕ್ವಲ್ ಮಾಡಿ ಇದನ್ನ ಇಲ್ಲಿಗೆ ಸುತ್ಕೊಳ್ಳೋಣ. ಈ ಥರ ಸುತ್ಕೊಂಡು ಈ ಥರ ಕಟ್ಟಾದ್ಮೇಲೆ ನೋಡಿ ಇಲ್ಲೂ ಈ ಥರ ಗಂಟು ಕಟ್ಕೊಳ್ಳೋಣ. ಗಂಟು ಕಟ್ಕೊಂಡ್ಮೇಲೆ ಇದನ್ನ ಈಕ್ವಲಾಗಿ ಕಟ್ ಮಾಡ್ಕೊಳ್ಳೋಣ. ಈಗ
ಈ ಥರ ಆದಮೇಲೆ ನೋಡಿ, ಇದು ಫಿನಿಶಿಂಗ್ ಆಗಿದೆಯಲ್ಲ, ಫುಲ್ ಫಿನಿಶ್ ಆಗಿದೆ. ನಾವೆಲ್ಲೇ ಸ್ಟಾರ್ಟಿಂಗ್ ಮಾಡಿರ್ತೀವಲ್ಲ ಅದನ್ನ ಬಿಟ್ಟುಬಿಟ್ಟು ಹೆಂಡ್ ಇದೆಯಲ್ಲ ಇಲ್ಲಿ, ಅದಕ್ಕೆ ಈ ಥರ ಇಟ್ಕೊಳ್ಳೋಣ. ನೋಡಿ ಈ ಥರ. ನೀವು ಬೇಕಾದರೆ ಇಲ್ಲಿ ಫಸ್ಟ್ ಒಂದು ನಾಟ್ ಹಾಕೋಬೋದು. ನೋಡಿ ಈ ಥರ ಬಿಟ್ಟಿರೋದಕ್ಕೆ ಇಲ್ಲಿ ಈ ಥರ ಟೈ ಮಾಡ್ಕೊಳ್ಳೋಣ. ನೋಡಿ ಆಗಿದೆ. ಇದನ್ನ ಈಗ ಈಕ್ವಲಾಗಿ ಕಟ್ ಮಾಡೋಣ. ನೋಡಿ ಇಷ್ಟೇ. ಈಗ ಈ ಫ್ಲವರ್ ಯಾವ ಥರ ಇದು ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಒಂದು ಫ್ಲವರ್ ಬೀಡ್, ನಾನು ಇಲ್ಲಿ ಪಿಂಕ್ ಕಲರ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಉಲ್ಲನ್. ಈಗ ಫಸ್ಟು ಈ ಫ್ಲವರ್ದು ಮಧ್ಯದಲ್ಲಿ ಯಾವುದಾದ್ರು ಕ್ರೋಶ್ ಹಾಕಿರ್ತೀವಲ್ಲ ಅದ್ರ ಮಧ್ಯದಲ್ಲಿ ಈ ಥರ ಒಂದು ಉಲ್ಲನ್ನ ತಗೊಂಡು ಇದಕ್ಕೆ ಈಗ ಇದು ಬೀಡೊಳಗೆ ಈ ಥರ ನುಗ್ಗಿಸ್ಕೊಳ್ಳೋಣ. ನೋಡಿ ಈ ಥರ. ನೆಕ್ಸ್ಟ್ ಸೇಮ್ ಅದೇ ಥರ ಈ ಕಡೆ ಮಧ್ಯದಲ್ಲಿ ಯಾವುದಾದ್ರು ಈ ಥರ ತಗೊಳ್ಳೋಣ. ನೀವು ಬೇಕಾದ್ರೆ ಸ್ಟಿಚ್ ಮಾಡ್ಬೋದು. ನೋಡಿ ಈ ಥರ ಫ್ಲವರ್ ಐತಿ. ಈಗ ನೋಡಿ ಇದನ್ನು ನಾವು ಹಾಕಿದ್ದೀವಲ್ಲ, ಈಗ ಹಾಕಿದ್ದೀವಲ್ಲ ಈ ಥರ ಮಡಿಗೆ ನಮಗೆ ಎಲ್ಲಿ ಬೇಕೋ ಆ ಥರ ಇದನ್ನ ಇಟ್ಟು ಇನ್ನು ಜಸ್ಟ್ ನೋಡಿ ಗಂಟು ಹಾಕೊಳ್ಳೋದಷ್ಟೇ. ನೋಡಿ ಮಾಡಿ ಎಕ್ಸ್ಟ್ರಾ ಏನು ಥ್ರೆಡ್ ಇದೆ ಇನ್ನು ಕಟ್ ಮಾಡ್ಕೊಳ್ಳೋದು. ನೋಡಿ ನೋಡಿ ಫ್ಲವರ್ ಈ ಥರ ಆಯಿತು. ಈ ಥರ ಫುಲ್ ಈಗ ಮಾಡ್ಕೊಳ್ಳೋಣ. ನೋಡಿ ಇದು ಈಗ ಫುಲ್ ಆಗಿದೆ. ಈಗ ಇದು 3 ಆಗಿದೆ. ಈಗ 3 ಒಟ್ಟಿಗೆ ಸೇರಿಸ್ಕೊಳ್ಳೋಣ. ನೋಡಿ ಈ ಥರ 3 ಒಟ್ಟಿಗೆ ಸೇರಿಸ್ಕೊಳ್ಳೋಣ. ನೋಡಿ 3 ಆಗಿದೆ. ಈ 3 ನಾವಿಲ್ಲಿ ಸೇರಿಸಿ ಈಗ ಇದನ್ನ ಟೈ ಮಾಡ್ಕೊಳ್ಳೋಣ. ಇನ್ನು ನೋಡಿ ಈಗ 3 ಸೇರಿಸಿ ಈಗ ನಾಟ್ ಹಾಕ್ಕೊಂಡಿದ್ದೀನಿ. ಈಗ ಎಕ್ಸ್ಟ್ರಾ ಇರೋ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ನೋಡಿ ಈ ಥರ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.